ಗೈಸ್, ಈ 250 ರೂಪಾಯಿ ಮಲ್ಟಿಮೀಟರ್ ಒಳಗೆ ಏನಿರುತ್ತೆ ಗೊತ್ತಾ? ಗೈಸ್, ಇದು ನೋಡ್ರಿ, ವರ್ಕಿಂಗ್ ಕಂಡೀಷನಲ್ಲಿದೆ. ಗೈಸ್, ಈಗ ನಾವು ಇದನ್ನು ಅನ್ಪ್ಲಗ್ ಮಾಡೋಣ. ಗೈಸ್, ಇದರಲ್ಲಿ 2 ಸ್ಕ್ರೂ ಇದೆ. ಇವೆರಡನ್ನ ತೆಗಿಯೋಣ, ಆಮೇಲೆ ನೋಡೋಣ ಒಳಗಡೆ ಏನಿದೆ ಅಂತ. ಗೈಸ್, ಇಲ್ಲಿ ನೋಡ್ರಿ ಏನೇನಿದೆ ಅಂತ. ಗೈಸ್, ಇದು ನಾವೇನು ಇನ್ಪುಟ್ ಕೊಡ್ತೀವಲ್ಲ ವೈರು, ಅದಕ್ಕೆ ಜಾಗ ಇದು ನೋಡಿ. ನಾವೇನು ಮೇಲಿಂದ ಹಾಕ್ತೀವಲ್ಲ ಅದು ಬಂದು ಇದ್ರೊಳಗೆ ಕೂರುತ್ತೆ. ಈ ಪಾಯಿಂಟು ಈ PCB, ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರೀತಾರೆ, ಇದಕ್ಕೆ ಕನೆಕ್ಷನ್ ಇರುತ್ತೆ. ಗೈಸ್, ಇದಕ್ಕೆ ಬ್ಯಾಟ್ರಿ, ಇದಕ್ಕೆ ಪವರ್ ಸಪ್ಲೈ. ಗೈಸ್, ಇದರಲ್ಲಿ ಒಂದು ಸ್ಪೀಕರ್ ಇಟ್ಟಿದ್ದಾರೆ. ಕಂಡಕ್ಟಿವಿಟಿ ಟೆಸ್ಟ್ ಮಾಡೋತ್ತಿಗೆ ಈ ಸ್ಪೀಕರ್ ಯೂಸ್ ಆಗುತ್ತೆ. ಗೈಸ್, ಇದೇನಿದೆಯಲ್ಲ ಇದೇ ಮೇಯ್ನು ಬ್ರೈನು, ಅಂದರೆ ಇದೇ CPU ಥರ ವರ್ಕ್ ಆಗುತ್ತೆ. ಅಂದರೆ ಏನೇನು ಈ ಕೋಡ್ ಮಾಡಿರ್ತಾರಲ್ಲ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು IC ಸಣ್ಣದಿಲ್ಲಿರೋದು. ಇದೆಯಲ್ಲ ಈ ಬ್ಲೂ ಕಲರು, ಇದು ಕೆಪಾಸಿಟರು. ಗೈಸ್, ಇದೇನು ಇಲ್ಲಿ ಸೀರೀಸಲ್ಲಿ ಇದೆಯಲ್ಲ ಇವೆಲ್ಲ ರೆಸಿಸ್ಟರ್ ಅಂತೂ ತುಂಬ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಸಣ್ಣ ತುಂಬ ರೆಸಿಸ್ಟರ್ಸ್ ಇರುತ್ತೆ. ಇದೆಲ್ಲ ರೆಸಿಸ್ಟರ್ಸ್ ಇದೆಲ್ಲ. ಗೈಸ್, ಇದು ಡಿಸ್ಪ್ಲೇ, ಇದು ಬ್ಯಾಕ್ ಸೈಡ್, ಫ್ರಂಟ್ ಈ ಸೈಡ್ ಇದೆ. ಗೈಸ್, ಈ ಬೋರ್ಡ್ ನೋಡಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ? ನನಗಂತೂ ಏನೋ ಗೊತ್ತಾಗ್ತಾ ಇಲ್ಲ. ಇದೊಳ್ಳೆ ರೋಡು ಮತ್ತು ಬಿಲ್ಡಿಂಗ್ಗಳಿದ್ದಂಗೆ ಇದ್ದಾವೆ. ಇದು ನೋಡ್ರಿ, ಇದು ಬಿಲ್ಡಿಂಗು, ರೋಡ್ಗಳು, ಇದಂತೂ ನಮಗಂತೂ ಅರ್ಥನೇ ಆಗಲ್ಲ. ಇದೆಲ್ಲ ರೆಸಿಸ್ಟರ್ ಅಂತೂ ತುಂಬ ಅಂದರೆ ತುಂಬಾ ಹಾಕಿದ್ದಾರೆ. ಸೊ ಗೈಸ್, ನೋಡಿದ್ರಲ್ಲ, 200 ರೂಪಾಯಿದು ಮಲ್ಟಿಮೀಟರ್ ಒಳಗೆ ಯಾವುದೇ ರೀತಿ ಫೇಕ್ ಐಟಮ್ ಇರಲ್ಲ, ಎಲ್ಲ ರಿಯಲ್ ಐಟಮೇ ಇರುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಯುರೇಟಾಗಿ ಇದು ತೋರಿಸುತ್ತೆ. ಅಂದರೆ ಫುಲ್ ಆ್ಯಕ್ಯುರೇಟ್ ಅಂತಲೂ ಹೇಳಂಗಿಲ್ಲ. 1.5% ಅಥವಾ 1% ಯಾರು ತೋರಿಸ್ಬೋದು. ಗೈಸ್, ಇದು ಚೈನಾ ಮೇಡು. ಇದಕ್ಕೆ ಹತ್ರ 7 ರಿಂದ 8 ವರ್ಷ ಆಗಿದೆ ನಾನು ತಗೊಂಡು. ಇನ್ನೂ ಈ ಬ್ಯಾಟ್ರಿ ನೋಡ್ರಿ, ಇದನ್ನ ನಾನು ಇನ್ನೂ ಚೇಂಜ್ ಮಾಡಿಲ್ಲ. ಇದೆಲ್ಲ ಚೈನಾ ನೋಡಿದ್ವಿ, ಮೇಡ್ ಇನ್ ಚೈನಾದವ್ರು ಹೆಂಗೆ ಮಾಡಿದ್ದಾರೆ ಐಟಮ್ ಅಂದರೆ 7 ವರ್ಷ ಆದರೂ ಬ್ಯಾಟ್ರಿ ರೀಪ್ಲೇಸೇ ಮಾಡಿಲ್ಲ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬೈ ಫ್ರಮ್ ಡಿಟಾಕ್ಸ್.